ಲಾಕಪ್ಪಿನಲ್ಲಿ ಒಂದು ರಾತ್ರಿ. 10ನೇ ತರಗತಿ ತೃತೀಯ ಭಾಷೆ ಕನ್ನಡದ ಮೊದಲನೇ ಪಾಠ ಲಾಕಪ್ಪಿನಲ್ಲಿ ಒಂದು ರಾತ್ರಿ. ಏನಿದು ಕಥೆ ಲಾಕಪ್ನಲ್ಲಿ ಒಂದು ರಾತ್ರಿ? ಇದು ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ಅನುಭವದ ಕಥೆ. ನೋಡೋಣ ಅವರ ಅನುಭವ ಹೇಗಿದೆ, ಯಾವ ಸಂದರ್ಭ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ವಿವರಿಸಿದ್ದಾರೆ. ನಾನು ಮಿನಿಪೋಲಿಸ್ ನಗರಕ್ಕೆ ಒಬ್ಬ ಮಿತ್ರರನ್ನು ನೋಡಲು ಹೋಗಿದ್ದಾಗ ಒಂದು ರಾತ್ರಿ ಅಮೇರಿಕಾದ ಲಾಕಪ್ನಲ್ಲಿ ಇರಬೇಕಾಯಿತು. ನಾನು ನೋಡಲು ಹೋದವರು ಇರಲಿಲ್ಲ. ಅವರ ಪರಿಚಿತರೊಬ್ಬರು ಸಿಕ್ಕಿ ನನ್ನನ್ನು ಅವರ ಮೋಟಾರ್ನಲ್ಲಿ ಕೂರಿಸಿಕೊಂಡು ತಮ್ಮ ಕೆಲಸದ ಮೇಲೆ ಹೊರಟಾಗ ನಾನು ದಾರಿಯಲ್ಲಿ ಒಂದೆಡೆ ಕಾರಿನಿಂದ ಇಳಿದು ಅವರು ಅದೇ ದಾರಿಗೆ ಹಿಂತಿರುಗಿ ಬರುವಾಗ ರಾತ್ರಿ 2 ಗಂಟೆಗೆ ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿದೆ. ದೀಪ ಹೊತ್ತಿದ ಮೇಲೆ ನಾನು ನಗರದಲ್ಲಿ ಅಲ್ಲಲ್ಲಿ ಸುತ್ತುತ್ತಾ ನನಗೆ ಅರಿವಿಲ್ಲದಂತೆ ಬಣ್ಣದ ಬಲ್ಬುಗಳನ್ನು, ಕಮಾನುಗಳನ್ನು, ಕಿಟಕಿಗಳು, ದೀಪರಾಶಿ, ಕಿಟಕಿಗಳ ದೀಪಾಲಂಕಾರ ಇವೆಲ್ಲವುಗಳನ್ನು ನೋಡುತ್ತಾ ಮಿತ್ರರು ಬಂದು ನನ್ನನ್ನು ಕರೆದುಕೊಂಡು ಹೋಗಲು ಗೊತ್ತು ಮಾಡಿದ್ದಂಥ ಸ್ಥಳವನ್ನು ಬಿಟ್ಟು ಆಚೆ ಈಚೆ ಹೊರಟು ಹೋದೆ. ಅನಂತರ ಏನು ಮಾಡಿದರೂ ನನ್ನ ಸ್ಥಳ ಸಿಗಲಿಲ್ಲ. ಹೀಗೆ ತಿರುಗಾಟದಲ್ಲಿ ರಾತ್ರಿ 9 ಗಂಟೆ ಆಗಿ ಹೋಯಿತು. ನನ್ನ ಜೇಬಿನಲ್ಲಿ ಒಂದು ರಿಟರ್ನ್ ಟಿಕೆಟ್ ಮತ್ತು $2 ಮಾತ್ರ ಇತ್ತು. ರಾತ್ರಿ ಶೀತ ತಣ್ಣಗೆ ಆರಂಭ ಆಯಿತು. ನನ್ನ ಹತ್ತಿರ ಇದ್ದ ಬೆಚ್ಚಗಿನ ಬಟ್ಟೆ ಅಂದರೆ ಒಂದು ಶಾಲು ಮತ್ತು ಮೊಳಕೈ ಹತ್ತಿರ ಹರಿದಿರ್ತಕ್ಕಂಥ ಒಂದು ಖಾದಿ ಉಣ್ಣೆ ಜುಬ್ಬ ಇತ್ತು. ಬೆಳಗಿನ ವೇಳೆಗೆ ಕೈಕಾಲಂತೂ ಕೊರಡಾಗಿ ಹೋಗ್ತಾ ಇದೆ ಅಂತ ಯೋಚಿಸಿದೆ. ಇಲ್ಲೇನು ನಮ್ಮಲ್ಲಿಯಂತೆ ಛತ್ರವೇ, ಧರ್ಮಶಾಲೆಯೇ, ದೇವಾಲಯವೇ, ತೋಪೆ, ಸಾರ್ವಜನಿಕ ಚಾವಡಿಯೇ, ಅಂಗಡಿ ಬಾಗಿಲೇ, ಸಮಶೀತ ವಾತಾವರಣವೇ, ರೈಲ್ವೆ ನಿಲ್ದಾಣವೇ, ಎಲ್ಲೇ ಹೋದರೂ ಕೂಡ ಅಲೆಮಾರಿ ಅಂತ ಲಾಕಪ್ಗೆ ಹಾಕ್ತಾರೆ. ಹೀಗೆ ಅಲೆಯುತ್ತಿರುವಾಗ ನನ್ನ ಕಣ್ಣಿಗೆ ಒಬ್ಬ ಟ್ರಾಫಿಕ್ ಪೊಲೀಸ್ನವ ಬಿದ್ದ ಕಾಣಿಸ್ಕೊಂಡ. ಆಗ್ತಾನೆ ಅವನ ಕರ್ತವ್ಯ ಮುಗಿದಿತ್ತು. ನಾನು ಅವನಿಗೆ ನನ್ನ ಸಮಸ್ಯೆಯನ್ನು ವಿವರಿಸಿದೆ. ನಾನು ದಾರಿ ತಪ್ಪಿ ತಿರುಗ್ತಾ ಇರೋದು ನನ್ನ ಮಿತ್ರನಿಗೆ ಸಿಕ್ಕಿಲ್ಲ ಎಂಬುದು ಅವನಿಗೆ ಅರ್ಥ ಆಯಿತು. ಅವರ ವಿಳಾಸ ನನ್ನಲ್ಲಿ ಇರಲಿಲ್ಲ. ಇನ್ನೊಂದು ವಿಳಾಸ ಇರತಕ್ಕಂಥ ನನ್ನ ಚೈಲ ಅವರ ಕಾರ್ನಲ್ಲಿ ಉಳಿದು ಹೋಗಿತ್ತು. ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಒಂದು ರಾತ್ರಿಗೆ $25 ನನ್ನಲ್ಲಿ ಇರಲಿಲ್ಲ. $5 ಹೋಟೆಲು ಕೂಡ, ಕೊಠಡಿಗಳು ಕೂಡ ಇವೆ. ಅವುಗಳವು ಖಾಲಿ ಇರಲಿಲ್ಲ. ಪೊಲೀಸಿನವರು, ಈಗ ನೀವು ನನ್ನ ವಶವಾಗಿದ್ದೀರಿ, ನಾನು ನಿಮ್ಮನ್ನು ಕೈ ಬಿಡುವಂತಿಲ್ಲ, ನನ್ನ ಮನೆಗೆ ಹೋಗೋಣ ನಡೆಯಿರಿ, ಇಲ್ಲಿಗೆ 7 ಮೈಲು ಮಾತ್ರ ಎಂದು ತಮ್ಮ ಕಾರಿನಲ್ಲಿ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಬ್ರೆಡ್ಡು, ಹಾಲು, ಹಣ್ಣು ಮತ್ತು ಬಿಸ್ಕಟ್ಗಳಿಂದ ರಾತ್ರಿ ಊಟ ಆಯಿತು. ಆಪತ್ಕಾಲೇತು ಸಂಪ್ರಾಪ್ತೆ ಎನ್ ಮಿತ್ರಮೇವ ತತ್. ಕಷ್ಟ ಬಂದಾಗ ಯಾರು ಸ್ನೇಹಿತನೋ ಅವನೇ ಮಿತ್ರ, ಅವನೇ ಮಿತ್ರ. ಊಟ ಆಯಿತು. ನಂತರ ಪೊಲೀಸಿನವ ನಮ್ಮ ಮನೆಯ ಹಾಸಿಗೆ ಅನೇಕ ದಿನಗಳಿಂದ ಉಪಯೋಗಿಸದೇ ಇರುವುದರಿಂದ ಧೂಳು ತುಂಬಿಕೊಂಡಿದೆ. ನೀವು ಏನೂ ತಿಳ್ಕೊಳ್ಳೋದಿಲ್ಲ ಅಂದರೆ ಮಗ್ಗಲಲ್ಲಿ ನನ್ನ ವಶದಲ್ಲಿಯೇ ಒಂದು ಲಾಕಪ್ ಇದೆ. ಗಾಳಿ ಬೆಳಕು, ಸ್ವಚ್ಛವಾದ ಹಾಸಿಗೆ, ವಾರಕ್ಕೆ 2 ಸಲ ಕ್ರಿಮಿನಾಶಕ ಸಾಕು ಅಲ್ಲಿ ಹಾಕ್ತಾರೆ. ಅಲ್ಲಿ ಮಲಗಿಬಿಡಿ, ನಿಮಗೆ ಸೊಗಸಾದ ನಿದ್ರೆ ಬರುತ್ತೆ. ನನ್ನ ಕೈದಿಯ ರಕ್ಷಣೆಯನ್ನು ನಾನು ಸರಿಯಾಗಿ ಮಾಡಬೇಕಷ್ಟೇ
ಅಂತ ಹೇಳಿದ. ನಾನು ಪೊಲೀಸಿನವರ ಸಹವಾಸವಾದ ಮೇಲೆ ಲಾಕಪ್ ಆಗಲೇಬೇಕಷ್ಟೇ ಅಂತ ಹೇಳಿದೆ. ಪೊಲೀಸಿನವನು ಭಾರತದ ಪೊಲೀಸರ ಸಂಬಳ, ಸಾರಿಗೆ ವಿಷಯ ಕೇಳಿದ. ನಾನು ಏನು ಮಾಡಿದರೂ ಕಾನೂನು ಬಿಟ್ಟು ಹೋಗೋದಿಲ್ಲ, ಇಲ್ಲಿ ಎಲ್ಲ ಪೊಲೀಸರು ಹಾಗೇನೆ ಅಂತ ಹೇಳಿದೆ. ರಾತ್ರಿ ಸೊಗಸಾದ ನಿದ್ರೆ ಬಂತು. ಬೆಳಗಾದ ನಂತರ ನಮ್ಮ ಮಿತ್ರನ ಮನೆಯು ದೊರಕಿತು. ಇದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಅನುಭವದ ಕಥೆ.